ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಆ್ಯಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದೆ, ಎಕ್ಸ್ಟಾರ್ಷನಿಗೆ ಉಪಯೋಗ ಮಾಡಿದ್ದಾರೆ ಅಂದರೆ ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯಿತು. ಇದು ಕಾಂಗ್ರೆಸ್ನವ್ರದ್ದು ಆರೋಪ ಅಲ್ಲ, BJP ಅವ್ರ ಆರೋಪ. ನೋಡೋಣ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ. ಈಗ ಸೋಮೋಟೋ ಅಂದರೆ ಏನಾದರೂ ಸಾಕ್ಷಿ ಬೇಕಲ್ಲ ಸರ್ ನಮಗೆ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯತ್ನಾಳ್ ಅವರು ಒಂದು ಕಂಪ್ಲೇಂಟ್ ಕೊಡಲಿ, ನಾವೇ ತನಿಖೆ ಮಾಡಿಸೋಣ ಅಂತೆ. ಯಾವುದಾದ್ರೂ ಒಂದು ಕೊಡಲಿ, ನಿಮಗೆ ಫೋರ್ಜರಿ ಆಗಿದೆ, ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ. ಈಗ ನಿಮಗೂ ಗೊತ್ತಿದೆ ಅಲ್ಲ, ಸದನದಲ್ಲೂ ಕೂಡ ಇದು ಒಂದು ಸರಿ ಚರ್ಚೆ ಆಯಿತು, ಛೋಟಾ ಸಿಗ್ನೇಚರ್ ಯಾರು ಮಾಡ್ತಾ ಇದ್ದಾರೆ ಅಂತ. ನೆನಪಿದೆಯಾ? ಅದು ನಾವು ಆರೋಪ ಮಾಡಿಲ್ಲ, BJP ಅವರೇ ಆರೋಪ ಮಾಡಿದ್ದು. ಛೋಟಾ ಸಿಗ್ನೇಚರ್ಗಳು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು. ಯಾರನ್ನ ಪ್ರೆಸಿಡೆಂಟ್ ಆಗಲಿ, ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಫೋರ್ಜರಿ ಆಗಿದೆ, ಭ್ರಷ್ಟಾಚಾರ ಆಗಿದೆ, ರಾಜ್ಯದ ಜನರಿಗೆ ಮೋಸ ಆಗಿದೆ ಅವರ ಅವಧಿನಲ್ಲಿ ಅಂತ ಅವ್ರ ಶಾಸಕರೇ ಹೇಳ್ತಾ ಇದ್ದಾರಲ್ಲ, ಅದು ಗಂಭೀರವಾದ ಆರೋಪ. ಕುರ್ಚಿ ಯಾರಿಗೆ ಸಿಗಲಿ, ಅಲ್ಲಿ ಎಲೆಕ್ಷನ್ ಮಾಡ್ತಾರಾ ಸೆಲೆಕ್ಷನ್ ಮಾಡ್ತಾರಾ ಅವ್ರಿಗೆ ಬಿಟ್ಟಿದ್ದು. ಬಟ್ ಇದ್ರ ಬಗ್ಗೆ ವಿಜೇಂದ್ರ ಅವರು ಭಾಳ ಸ್ಪಷ್ಟವಾದಂಥ ಉತ್ತರ BJP ಅವರಿಗೂ ಕೊಡಬೇಕು, ರಾಜ್ಯದ ಜನರಿಗೂ ಕೊಡಬೇಕು. ಯು ಆರ್ ಬೀಯಿಂಗ್ ಅಕ್ಯೂಸ್ಡ್ ಆಫ್ ಎಕ್ಸ್ಟಾರ್ಷನ್, ಮನಿ ಲಾಂಡ್ರಿಂಗ್ ಆ್ಯಂಡ್ ಕರಪ್ಷನ್ ಆ್ಯಂಡ್ ಫೋರ್ಜರಿ.